ಎಲೆಕ್ಷನ್ಗಿಂತ ಮುಂಚೆನೇ ತಮಿಳುನಾಡು ಸಿ.ಎಂ ಸ್ಟಾಲಿನ್ ರಣತಂತ್ರವನ್ನು ಮಾಡಿದ್ದಾರೆ. ಬಿಹಾರ ಮಾದರಿ ಮೊರೆ ಹೋಗಿದ್ದಾರೆ. ಎಲ್ಲ ಕಡೆ ಶುರುವಾಗಿದೆ ಇದು. ಕೆಲವೊಂದಷ್ಟು ಯೋಜನೆಗಳ ಈ ಗ್ಯಾರಂಟಿ ಮಾದರಿ ಯೋಜನೆಗಳಿರ್ತಾವಲ್ವ, ಹಣ ಉಳಿಸ್ಕೊಂಡ್ಬಿಡೋದು. 2 ತಿಂಗಳದೋ 3 ತಿಂಗಳದೋ 4 ತಿಂಗಳದೋ 6 ತಿಂಗಳದೋ ಹಣ ಉಳಿಸಿಕೊಂಡು ಒಟ್ಟಿಗೆನೇ ಅಕೌಂಟ್ಗೆ ಜಮೆ ಮಾಡಿಬಿಡೋದು. 5,000ವೋ 10,000ವೋ 12,000ನೋ ಜಮೆ ಆಗಿಬಿಡುತ್ತಲ್ಲ. ಜಮೆ ಆದ ತಕ್ಷಣ ಜನಗಳು ಪೂರ್ತಿ ಖುಷಿಯಾಗಿಬಿಡ್ತಾರೆ. ಅವರು 10,000 ನನ್ನ ಅಕೌಂಟ್ಗೆ ಹಾಕ್ಬಿಟ್ರು. ಯಾರು? ಸ್ಟಾಲಿನ್ ಹಾಕ್ಬಿಟ್ರು ನನಗೆ. ಬಿಹಾರದಲ್ಲಿ ನಿತೀಶ್ ಕುಮಾರ್ ಹಾಕ್ಬಿಟ್ರು ನನಗೆ. ಅಯ್ಯೋ 10,000 ಹಾಕ್ಬಿಟ್ರು, ಮುಂದಕ್ಕೂ ಹಿಂಗೆ ಆಗ್ತಿರ್ತಾರಂತೆ, ಇನ್ನು ಅವ್ರಿಗೆ ಓಟ್ ಹಾಕ್ಬಿಡೋಣ. ಇದಿದೆಯಲ್ಲ, ಇಲ್ಲೇನು ಮಾಡಿದ್ದಾರೆ ಸ್ಟಾಲಿನ್ ಅವರು? ಒಂದೇ ಬಾರಿಗೆ 3 ತಿಂಗಳ ಸಹಾಯಧನವನ್ನು ಜಮೆ ಮಾಡಿಬಿಟ್ಟಿದ್ದಾರೆ. 1,31,00,000 ಮಹಿಳೆಯರ ಖಾತೆಗೆ ತಲಾ 5,000 ರೂಪಾಯಿ ಜಮೆ ಮಾಡಿರೋದು. ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತಿಂಗಳ ಹಣ ಜಮೆ ಮಾಡಿರೋದು ಸ್ಟಾಲಿನ್. ಮಹಿಳೆಯರ ಸಹಾಯಧನ ನಿಲ್ಲಿಸಬೇಕು ಅಂಥೇಳಿ BJP ಪಿತೂರಿ ನಡೆಸ್ತಾ ಇದೆ ಇಲ್ಲಿ. ಹಾಗಾಗಿ ನಮ್ಮ ಸರ್ಕಾರ 3 ತಿಂಗಳ ಸಹಾಯಧನ ಒಮ್ಮೆಗೆ ಹಾಕಿಬಿಟ್ಟಿದೆ. 3 ತಿಂಗಳಿಗೆ 3,000 ಹಾಗೂ ಹೆಚ್ಚುವರಿ ಖರ್ಚಿಗೆ ಅಂತ 2,000 ರೂಪಾಯಿ ಹಾಕಿಬಿಟ್ಟಿದ್ದೀನಿ ನಾನು. ನೀವು ಎದುರಿಸುವ ಸಮಸ್ಯೆಗಳನ್ನು ನಾನು ಊಹೆ ಮಾಡಬಲ್ಲೆ. ತಮಿಳುನಾಡಿನ ಮಹಿಳೆಯರು ಯಾವ ಸಮಸ್ಯೆ ಫೇಸ್ ಮಾಡ್ತಾ ಇದ್ದೀರಿ ಅಂತ ನಾನು ಗೆಸ್ ಮಾಡಬಲ್ಲೆ. ಹಾಗಾಗಿ ಮಕ್ಕಳ ಪರೀಕ್ಷೆ ಇರುತ್ತೆ, ನಿಮಗೆ ಔಷಧಿಗೆ ನಿಮ್ಮ ಪಾಪ ಹಣ ಎಲ್ಲಿಂದ ಪಡ್ಕೊಳ್ತೀರಿ ನೀವು? ನಿಮ್ಮ ಪ್ರಾಬ್ಲಮ್ ಆದರೆ ಏನು ಮಾಡ್ತೀರಿ ನೀವು? ನಿಮ್ಮ ಪ್ರಾಬ್ಲಮ್ ಆಗಬಾರ್ದು ಅಂತಲೇ ಒಟ್ಟೊಟ್ಟಿಗೆ ಹಾಕ್ಬಿಟ್ಟಿದ್ದೀನಿ ನಾನು ಅಂಥೇಳಿ ವಿಡಿಯೋ ಮೆಸೇಜ್ ಕೂಡ ಕೊಟ್ಟುಬಿಟ್ಟಿದ್ದಾರೆ ಸ್ಟಾಲಿನ್. நம்ம அரசு சார்பில் 5,000 ரூபாய் உங்கள் அக்கௌண்ட்டுக்கு வந்திருக்கோம். எதுக்காக இந்த பணம்? நாங்கள் ஆட்சி பொறுப்பேற்றப்போ கொரோனா உச்சத்தில் இருந்துச்சு. அதை சமாளித்து மக்களின் உயிரை காத்தது மட்டும் இல்லை, அவங்க வாழ்வாதாரத்தை காக்க 4,000 ரூபாய் நிவாரணத் தொகையையும் வழங்கணும். சென்ற ஆட்சி விட்டுட்டு போன கடுமையான நிதி நெருக்கடியை சமாளித்து ஆட்சிக்கு வந்ததுமே பல திட்டங்களை நிறைவேற்றணும். நம்ம ஆட்சிக்கு வர்றதுக்கு முன்னே மாதம் 1,000 ரூபாய் உரிமைத் தொகை வழங்கப்படும்னு அறிவித்தேன்.